ನಿನ್ನ ಸೊಕ್ಕಡಗಿಸಲು ಈಗ ಬರ್ತಿದ್ದಾರೆ ಅವಳ ಮಕ್ಕಳಾಗಿ ವರ್ಧ ಲಕ್ಷ್ಮಣ ಎಂಬುವ ಪುಂಡ ಪ್ರಚಂಡರಾಗಿ ಬನ್ನಿರಿ. ಇವತ್ತ ಆ ಅಮಾಸಿ ಮಗಳ ಬರ್ಲಿರ ಅದಕ್ಕ ಈ ಶಿವರಾತ್ರಿ ಮದುವೆ ಅಕ್ಕಳಿಲ್ಲ ಕೇಳೇ ಬಿಡ್ತೇನೆ. ಯಾಕೋ ದೋಸ್ತ ಅವರಾತ್ರಿ ಇಲ್ಯಾಕೆ ನಿಂತಿ? ಹಂಗ ನಿಂತೇನು ಶಿವರಾತ್ರಿ? ಅಲ್ಲೋ ಅವರಾತ್ರಿ ಈ ಶಿವರಾತ್ರಿ ಮುಂದೆ ಹೇಳಂತ ಏನೈತಿಪ್ಪ ಅಂತ ಏನೈತಿಪ್ಪ ಮಗಳ ಈ ಶಿವರಾತ್ರಿ ಮುಂದೆ ಹೇಳಂತ ಮಾತ ನಿನ್ನ ಮುಂದೆ ಹೇಳಲಾರ್ದ ಮತ್ತಾರ ಮುಂದೆ ಹೇಳಲಿಪ್ಪ ಈ ನನ್ನ ಸಂತಾನ. ಹಂಗಾರ ಹೇಳು ಅವರಾತ್ರಿ. ನೋಡಿ ಶಿವರಾತ್ರಿ, ನಾನು ಆ ರಾಧಿಕಾಳನ್ನ ಮದುವೆ ಮಾಡ್ಕೋಬೇಕಂತ ಮಾಡೇನಿ. ರಾಧಿಕಾನ ಏ ಅವರಾತ್ರಿ ನಾನು ಮದುವೆ ಮಾಡ್ಕೋಬೇಕಂತ ನಿಂತೇನು ಯಪ್ಪ ಬೇತನಕ. ಏ ಯಾಕೆ ನಾ ಮಾಡ್ಕೋತಾನೆ. ಹೋಬಾ ಮತ್ತೆ ಇರಕ್ ಬಂದತ್ ಹೋಬಾ ಹೋಬಾರು ಹೋಬಾ. ನಿನ್ನ ಕಪ್ಪನ ಆಗಲ್ಲ ಮಗನ ವರ್ಧ ಲಕ್ಷ್ಮಣನ ಕೊಂದು ಬೋಂತ ತೋರಿಸಿದರಿ ನನಗೆ ತಿರುಮಂತ್ರ ಓದಿಯ ಮಗನೇ, ನಿನ್ನನ್ನು ನಾನು ಸುಮ್ಮನೆ ಬಿಡಲಾರೆ. ನಿನ್ನ ಕಥೆ ಮುಗಿಸಲು ಪ್ಲಾನ್ ಮಾಸ್ಟರ್ನಾದ ನನ್ನ ಪ್ರಖ್ಯಾತನಿಗೆ, ನನ್ನ ಮಿತ್ರನಿಗೆ ನಿನ್ನನ್ನು ಸಿರಿಗೆ ಕಟ್ಟಿ ಸುಡುಗಾಡಕ್ಕೆ ಕಳಿಸುತ್ತೇನೆ. ಅಂದಾಗ ಈ ಸೌಕರ್ಯ ಧರ್ಮದ ಗುರಿ ಸಾವುಕಾರಿ ನನ್ನನ್ನು ಬರ ಹೇಳಿದ ಕಾರಣ ಬರಬೇಕು ಪ್ರಖ್ಯಾತ್ ಬರಬೇಕು. ಅವಾಗಾದ್ರೆ ನನ್ನ ಕರೆಸಿದ ಕಾರಣ ನೋಡು ಪ್ರಖ್ಯಾತ, ನೋಡಿಬ್ಬರು ಒಂದೋಗಿ ಮುಗಿಸಲು ಲಕ್ಷ್ಮಣ ವರ್ಧ ನಾಯಕನ ಕತೆ. ನೋಡು ಸಾವುಕಾರ, ಇನ್ನು ಮುಂದೆ ಲಕ್ಷ್ಮಣ ವರದ ನಾಯಕ ಬದುಕುವ ಚಾನ್ಸೇ ಇಲ್ಲ. ನೋಡ್ತಮ್ಮ ಪ್ರಖ್ಯಾತ, ಇದರಲ್ಲಿ ನಮ್ಮ ಪ್ಲಾನ್ ಏನಾದ್ರು ಬುಡಮೇಲೆ ಆತಪ್ಪ ಅಂತಂದ್ರ ನಮ್ಮ ರುಂಡ ನೆಲಕ್ಕೆ ಬೀಳುವಂತ ಗ್ಯಾರಂಟಿ ಅಂತ ತಿಳ್ಕೊ. ನನ್ನ ರುಂಡ ಹೋದರೂ ನಿಮ್ಮ ಕೂದಲು ಕೊಂಕಾಗದಂತೆ ನಾನು ನೋಡಿಕೊಳ್ಳುತ್ತೇನೆ. ಆದರೆ ನಂದೊಂದು ಕಂಡೀಷನ್. ಏನ್ರಪ್ಪ ಅದು ನಿಮ್ದು ಕಂಡೀಷನ್? ಬಡ ಹೇಳ್ಬಿಡ್ರಿ. ನಾನು ಈ ಕೆಲಸ ಮಾಡಿಕೊಟ್ಟರೆ ನನಗೆ ಸಿಗುವ ಲಾಭ ನೋಡು ಪ್ರಖ್ಯಾತ, ನೀನು ನನ್ನೊಂದಿಗೆ ಸೋಮಿನ ಹೋದ್ರಿ. ಲಕ್ಷ್ಮಣ ವರ್ಧ ನಾಯಕನ ಕತೆ ನಿಮಗೆ ಕೇಳಿದಷ್ಟು ಹಣ ಕೊಡುತ್ತೇನೆ. ನನಗೆ ಹಣ ಅಂತಸ್ತು ಏನು ಬೇಕಾಗಿಲ್ಲ ಸಾಕಾರ. ಹೋಗೋದರೆ ಏನು
ಏನು ಬೇಕು ಕೇಳು. ಬಹುದಿನದ ನನ್ನ ಆಸೆ ಐತಿ. ನಿನ್ನ ತಂಗಿ ದೇವಿಕಾಳನ್ನು ಕೊಟ್ಟು ನನಗೆ ಮದುವೆ ಮಾಡಬೇಕು. ಯಾವ ಎದುರಿಗೆ ನಿಂತು ಏನು ಮಾತನಾಡಬೇಕು ಅನ್ನೋದು ಬರುತ್ತೇನಲ್ಲ ನಿನಗೆ. ಏಕಚಿತ್ತ ನನ್ನ ಫ್ಯಾಕ್ಟ್ರಿ ಮಾಲಕನ ನೀನಾಗಿ ನನ್ನ ತಂಗಿ ನಿನಗೆ ಕೊಡಲು ನನ್ನಿಂದ ಸಾಧ್ಯವಿಲ್ಲ. ಸಾಧ್ಯವಿಲ್ಲದಿದ್ದರೆ ಈ ಕೆಲಸ ನನ್ನಿಂದಲೂ ಸಾಧ್ಯವಿಲ್ಲ. ಸಾವುಕಾರ ಬರ್ರಿ ಇಲ್ಲಿ. ಈ ವಿಷಯದಾಗ ನೀವು ಅವನು ಕೂಡ ವಾದ ಕೊಟ್ಟುದು ಸರಿಯಲ್ಲ. ಈಗ ಅವ ಹೆಂಗ್ ಹೇಳ್ತಾನ ಹಂಗ ನಾವು ಕೇಳಲೇಬೇಕು. ಹಂಗ ಹಾಗಾದರೆ ಏನು ಮಾಡುದ ಮಸಿ? ನಮ್ಮ ಕೆಲಸ ಮುಗೋ ತನಕ ಇವನಿಗೆ ನಿಮ್ಮ ತಂಗಿ ಕೊಡ್ತೇನೆ ಅಂತೇಳಿ ಒಪ್ಕೊಡ್ರಿ. ನಿಮ್ಮ ಕೆಲಸ ಮುಗಿದ ಮೇಲೆ ನಾವು ಒಂದು ಗತಿ ಕಾಣಿಸಿದ್ರೆ ಆಯ್ತ. ನೀ ಹೇಳೋದು ಕರೆ ಮಸಿ. ಹಾ ಪ್ರಖ್ಯಾತ, ನೀನು ಕೇಳಿದಂತೆ ನನ್ನ ತಂಗಿಯನ್ನು ಕೊಟ್ಟು ನಿನ್ಗೆ ಮದುವೆ ಮಾಡುತ್ತೇವೆ. ಹೋಗಕ್ಕೆ ನನ್ನ ಸಂಪೂರ್ಣ ಒಪ್ಪಿಗಿದೆ. ಇಲ್ಲ, ನನಗೆ ಇವನನ್ನು ಮದುವೆ ಆಗುವುದಕ್ಕೆ ಒಪ್ಪಿಗೆ ಇಲ್ಲ. ನಿನ್ನ ಒಪ್ಪಿಗೆ ತೆಗೆದುಕೊಳ್ಳುವ ಅವಶ್ಯಕತೆ ನನಗಿಲ್ಲ. ಹುಲಿ ಹತ್ತಿರುವ ನಿನ್ನ ನನಗೆ ಒಪ್ಪಿಗೆ ಕೊಟ್ಟಿರುವಾಗ ನಿನ್ನ ಒಪ್ಪಿಗೆ ನನಗೆ ಬೇಕಾಗಿಲ್ಲ. ಸೋಮನ ಮರ್ಯಾದೆಯನ್ನು ತಾಳಿ ಕಟ್ಟಿಸಿಕೊಂಡು ಸತಿಯಾಗು. ಇರದಿದ್ದರೆ ವಯಸ್ಸಿಗೆ ಬಂದಿರುವ ಹೆಣ್ಣಿನ ಒಪ್ಪಿಗೆಯನ್ನು ಪಡೆದುಕೊಂಡು ಮದುವೆ ಮಾಡಬೇಕಾದದ್ದು ಒಳ್ಳೆಯವರ ಲಕ್ಷಣ. ಆದರೆ ನೀವು ಎಲ್ಲರೂ ಮನುಷ್ಯರಲ್ಲ, ಕಾಡು ಮೃಗಗಳು ನೀವು. ದೇವಿಕಾ, ಹುಲಿಯಂತಿರುವ ನಿನ್ನ ಅಣ್ಣನೇ ಮದುವೆಗೆ ಒಪ್ಪಿಗೆ ಕೊಟ್ಟಿರುವಾಗ ನಿನ್ನ ಒಪ್ಪಿಗೆ ನನಗೆ ಬೇಕಾಗಿಲ್ಲ. ಒಳ್ಳೆಯ ಮನಸ್ಸಿನಿಂದ ತಾಳಿ ಕಟ್ಟಿಸಿಕೊಂಡರೆ ಸರಿ. ಇರದಿದ್ದರೆ ಬಲಾತ್ಕಾರದಿಂದಾದರೂ ತಾಳಿ ಕಟ್ಟಿ ನಿನ್ನನ್ನು ಸತಿಯಾಗಿ ಮಾಡಿಕೊಳ್ಳುವೆ. ಇಲ್ಲದಿದ್ದರೆ ಏನ್ ಮಾಡ್ತೀಯೋ ಮೂರ್ಖ? ಬಲಾತ್ಕಾರದಿಂದಾದರೂ ಕಟ್ಟುವೆ ತಾಳಿ. ಅದು ಮಾತ್ರ ಯಾವತ್ತಿದ್ರೂ ಸಾಧ್ಯವಿಲ್ಲ ಅಂತ ತಿಳಿದುಕೋ. ಸಾಧ್ಯವಾಗದ್ದನ್ನೇ ಸಾಧಿಸಲು ಹುಟ್ಟಿ ಬಂದಿರುವ ಈ ಪ್ರಖ್ಯಾತನಿಗೆ ನಿನ್ನ ಕಡುಮಾತೆ ಲೇ ಹುಂಬ ನಿಂಬ. ಅಪ್ಪಣೆ ಕರಿಯರ ಅಪ್ಪಣೆ. ಅಷ್ಟ ಅನ್ರಿ ಅಪ್ಪ. ಅದು ಅಪ್ಪಣೆ ದನಿಯರೇ. ಹಿಡಿದುಕೊಳ್ಳುವವನು ಕಟ್ಟುವ ಮಾಂಗಲ್ಯವೆಂಬ ಮೂಗು ದಾರವನ್ನು. ಆಗಲಿ ದನಿ. ನಿಲ್ಲಿಸು ನಿನ್ನ ಏಸಿ ಕೆಲಸವನ್ನು. ಲೇ ನೀವ್ಯಾರು ಲೇ ಬಡ ಕುಣ್ಣಿಗಳೇ? ಲೇ ಪ್ರಖ್ಯಾತ, ನಿಲ್ಲಿಸು ನಿನ್ನ ಏಸಿ ಕೆಲಸವನ್ನು. ಲೇ ಬಡ ಭಿಕಾರಿ ನನ್ನ ಮಕ್ಕಳೇ, ಸೋಮನೆ ಇಲ್ಲಿಂದ ಹೊರಟು ಹೋಗಿರಿ. ಹೋಗಿರಲೇ ಕುಣ್ಣಿಗಳೇ. ಹೊರಟು ಹೋಗಲು ಬಂದಿಲ್ಲ ಪ್ರಖ್ಯಾತ. ನಿಮ್ಮಂತ ಕೆಟ್ಟ ಗೋಮುಖ ವ್ಯಾಘ್ರಗಳ ಮೆಟ್ಟಿಸಿರ ಸಿಳ್ಳಲು ಸಿಡಿದೆದ್ದು ಬಂದಿರುವ ಸಹೋದರರು. ಅಂದರೆ ನೀವಿಬ್ಬರು ಒಡ ಹುಟ್ಟಿದ ಸಹೋದರರು. ನಿನ್ನ ತಂದೆ ತಾಯಿಗಳ ಕೊಂದ ಕುಣ್ಣಿ ಕೊಂದ ಬಾ ಅಂದರಿ
ನನಗೆ ತಿರುಮಂತ್ರ ಹೋಗುತ್ತೆ. ನಿಮ್ಮ ಪುಂಡೋಟಿಗೆ ಮಾತೇ ನನ್ನ ಮುಂದೆ. ಸಾವುಕಾರ, ನೀ ಹೇಳಿದಂತೆ ನನ್ನ ತಂದೆ ತಾಯಿಯನ್ನು ಕೊಂದು ಉನ್ನತವೆಂದೇ ಬಂದಿದ್ದೇನೆ ಈ ಪರಸು ಎಂಬ ಆಯುಧದೊಂದಿಗೆ. ಏನು ಮಾತನಾಡುತ್ತಿರುವೆ? ನೋಡುವುದೆಲ್ಲ ಏನ ಕರ್ತು ಮಾಡಿ, ಮಾಡುವುದೆಲ್ಲ ಮಾಡಿ ಮುಳ್ಳ ಕುರಿಯಂತೆ ನಡೆಸಬೇಡ ಸಾವುಕಾರ. ಹಿಂದೆ ವಾಲ್ಮೀಕಿ ಜಯಂತಿ ದಿನ ನಿನ್ನಿಂದ ಸತ್ತು ಹೋದ ಸೂರಪ್ಪ ನಾಯಕನ ಮಕ್ಕಳು ಇವರು ಅವಳಿ ಪುತ್ರಗಳು. ಅಂದರೆ ನೀವಿಬ್ಬರು ನಾವಿಬ್ಬರು ಒಡ ಹುಟ್ಟಿದ ಸಹೋದರರು. ನೋಡು ಪ್ರಖ್ಯಾತ, ಇದು ಸಾವುಕಾರನಿಗೆ ಹಾಗೂ ನಮಗ ಸಂಬಂಧಪಟ್ಟ ವಿಷಯ. ಇದರಲ್ಲಿ ಬಾಯಿ ಹಾಕಿದ್ರು ನಿನ್ನ ರುಂಡ ತೆಗೆಯಕ್ಕೂ ಹೆಸರು ಈ ಲಕ್ಷ್ಮಣ. ಲೇ ಲಕ್ಷ್ಮಣ, ನಿಮ್ಮ ಪುಂಡಾಟಿಕೆ ನನ್ನ ಮುಂದೆ ನಡೆಯುವುದಿಲ್ಲ. ನಿಮ್ಮಲ್ಲಿ ಗಂಡಸ್ತನದ ಬೇರೆಂಬುದಿದ್ದರೆ ಬಂದು ತಳೆಯಿರಿ ಹುಲಿಯನ್ನು. ಪ್ರಖ್ಯಾತ, ಸುಮ್ಮನೆ ನಮ್ಮೆಲ್ಲರಿಗೆ ಕೋಲಾಟ ಮಾಡಿ ನೆಗೆದು ಬಿದ್ದು ಸಾಯಬೇಡ. ಎಲ್ಲಿಂದ ಹೊರಟು ಹೋಗು. ನನ್ನ ರುಂಡ ತೆಗೆಯಲು ನಿನಗೂ ಸಾಧ್ಯವಿಲ್ಲ, ನಿಮ್ಮ ಅಪ್ಪನಿಗೂ ಸಾಧ್ಯವಿಲ್ಲ. ಹುಲಿಗಳಾಗಿ ಹುಟ್ಟಿದ ಈ ಸಹೋದರರಿಗೆ ಗಂಡಸ್ತನಕ್ಕೆ ಸವಾಲು ಹಾಕಿರುವ ಪ್ರತಾಪ್, ಮುಗಿಯಿತು ನಿನ್ನ ಆಯಸ್ಸು. ಕತ್ತು ಕೆಳಗೆ ಬೀಳುತ್ತಿರುವ ಮತ್ತೆ ನಿನ್ನ ಸೊಕ್ಕಿನ ಮಾತ. ನಮ್ಮ ಎಲ್ಲರನ್ನೂ ಒಂದುಗೂಡಿಸಿದ ಭಗವಂತನನ್ನು ಪ್ರಾರ್ಥಿಸೋಣ. ಜಯ ಜಯ ಜಯ